ವೃಷಭ ರಾಶಿಯವರೇ, ಈ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ನಾನು ನಿಮ್ಮ ರಾಶಿ ಭವಿಷ್ಯ ಹೇಳಲು ಬಂದಿಲ್ಲ. ಇಂದು ನಾನು ಬಂದಿರುವುದು ನಿಮ್ಮ ಹಣೆಬರಹವನ್ನೇ ಬದಲಿಸುವ ಒಂದು ದೈವಿಕ ರಹಸ್ಯವನ್ನು ಹೇಳಲು. ಸ್ವಲ್ಪ ಯೋಚಿಸಿ. ವೃಷಭ ರಾಶಿಯವರೇ, ರಾಶಿಚಕ್ರದಲ್ಲಿ ನಿಮ್ಮ ಚಿಹ್ನೆ ಯಾವುದು? ವೃಷಭ ಅಂದರೆ ಎತ್ತು, ಬುಲ್, ನಂದಿ. ಆ ಎತ್ತಿನ ಸ್ವಭಾವ ಏನು ಗೊತ್ತಾ? ಬಿಸಿಲಾದರೂ ಮಳೆಯಾದರೂ ಅದು ತನ್ನ ಯಜಮಾನಿಗನಿಗಾಗಿ ದಿನವಿಡೀ ಭೂಮಿ ಒಡೆಯುತ್ತದೆ. ತಲೆ ತಗ್ಗಿಸಿ ಮೈ ಮುರಿದು ಕೆಲಸ ಮಾಡುತ್ತದೆ. ಸುಸ್ತಾದರೂ ಕೂಡ ಬಾಯ್ಬಿಟ್ಟು ಯಾರಿಗೂ ಹೇಳಿಕೊಳ್ಳುವುದಿಲ್ಲ. ನೀವು ಹಾಗೆಯೇ ಅಲ್ಲವೇ? ಕಳೆದ ಕೆಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನೀವು ನಿಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಕೆಲಸದ ಜಾಗದಲ್ಲಿ ರಕ್ತವನ್ನು ಬೆವರಿನಂತೆ ಸುರಿಸುತ್ತಿದ್ದೀರಿ. ಆದರೆ ಪ್ರತಿಫಲ? ನೀವು ಪಟ್ಟ ಕಷ್ಟಕ್ಕೆ ಸಿಗಬೇಕಾದ ಬೆಲೆ ನಿಮಗೆ ಸಿಕ್ಕಿದೆಯಾ? ಇಲ್ಲ. ಯಾರನ್ನು ನಂಬಿದ್ರೋ, ಯಾರಿಗೆ ಸಹಾಯ ಮಾಡಿದ್ರೋ ಅವರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನಿಮ್ಮ ಪ್ರಾಮಾಣಿಕತೆಯನ್ನು ಜನ ದಡ್ಡತನ ಅಂತ ತಿಳಿದುಕೊಂಡಿದ್ದಾರೆ. ರಾತ್ರಿ ಮಲಗುವಾಗ, ಶಿವನೇ, ನಾನು ಏನು ತಪ್ಪು ಮಾಡಿದ್ದೀನಿ? ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತೇನೆ. ಆದರೆ ನನಗೆ ಯಾಕೆ ಇಷ್ಟು ಕಷ್ಟ ಎಂದು ದೇವರ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕಿದ ದಿನಗಳು ಎಷ್ಟೋ ಇವೆ. ವೃಷಭ ರಾಶಿಯವರೇ, ನಿಮ್ಮ ಮೌನವೇ ನಿಮ್ಮ ಶತ್ರು. ನೋವನ್ನು ನುಂಗಿಕೊಂಡು ನಗುವ ಮುಖವಾಡ ಹಾಕಿಕೊಂಡು ಓಡಾಡುತ್ತೀರಿ. ಆದರೆ ಈಗ ಕೇಳಿ, ನಿಮ್ಮ ಆರಾಧ್ಯ ದೈವ ಕೈಲಾಸಪತಿ ಶಿವ ನಿಮ್ಮ ಕಷ್ಟಗಳನ್ನು ಭಸ್ಮ ಮಾಡುವ ಸಮಯ ಬಂದಿದೆ. ಶಿವನಿಗೆ ವಾಹನ ಯಾರು? ನಂದಿ. ಅಂದರೆ ವೃಷಭ ರಾಶಿಯವರಾದ ನೀವೇ ಶಿವನಿಗೆ ಅತ್ಯಂತ ಪ್ರಿಯರು. ನಂದಿ ಇಲ್ಲದೆ ಶಿವ ಪೂರ್ಣವಾಗುವುದಿಲ್ಲ. ಇಷ್ಟು ದಿನ ದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ದಾನೆ. ಈ ಯುಗಾದಿಯಿಂದ ಅದು ಮುಗಿಯುತ್ತಿದೆ. ಕಡು ಸತ್ಯ. ನಿಮ್ಮ ಜೀವನದ ಎರಡು ದೊಡ್ಡ ನೋವುಗಳು. ಒಂದು, ಹಣಕಾಸಿನ ಚಕ್ರವ್ಯೂಹ. ಹಣ ಬರುತ್ತದೆ, ಆದರೆ ಕೈಗೆ ಬರೋಕ್ಕೆ ಮುಂಚೆಯೇ ಖರ್ಚಿನ ದಾರಿ ರೆಡಿಯಾಗಿರುತ್ತದೆ. ಸಾಲದ ಬಡ್ಡಿ, ಮನೆಯ ಖರ್ಚು. ಈ ತಿಂಗಳು ತೀರಿಸ್ತೀನಿ ಅಂದುಕೊಂಡರೆ ಮುಂದಿನ ತಿಂಗಳು ಬರೋದಿಲ್ಲ. ಲಕ್ಷ್ಮಿ ಬಾಗಿಲಿಗೆ ಬಂದು ಒಳಗೆ ಬರದೆ ಹಿಂದಿರುಗುತ್ತದೆ ಅನಿಸುತ್ತದೆ. ಎರಡನೇದು, ಮೌನವೇ ಮೃತ್ಯು. ನಿಮಗೆ ಕೋಪ ಬಂದರೂ ಜಗಳ ಆಡಲ್ಲ, ಸುಮ್ಮನೆ ಬಿಡ್ತೀರಿ. ಈ ಕಲಿಯುಗದಲ್ಲಿ ಅಳುವ ಮಗುವಿಗೆ ಮಾತ್ರ ಹಾಲು ಸಿಗುತ್ತದೆ. ನಿಮ್ಮ ಮೌನವನ್ನು ಜನ ದೌರ್ಬಲ್ಯ ಅಂದ್ಕೊಂಡಿದ್ದಾರೆ. ನಿಮ್ಮ ಸಂಗಾತಿಯೇ, ಮನೆಯವರೇ ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ. ಆದರೆ ನೆನಪಿಡಿ, ನಂದಿ ಸುಮ್ಮನೆ ಕೂತಿರುತ್ತೆ. ಆದರೆ ಒಮ್ಮೆ ಎದ್ದು ನಿಂತರೆ ಅದರ ಮುಂದೆ ತ್ರಿಮೂರ್ತಿಗಳೇ ತಲೆಬಾಗುತ್ತಾರೆ. ನೀವು ಆ ನಂದಿಯ ಸ್ವರೂಪ. ಯುಗಾದಿ ವಿಶೇಷ ದೈವಿಕ ಪರಿಹಾರ ಮಾಡಿ. ಈ ಯುಗಾದಿ ಹಬ್ಬದ ಪವಿತ್ರ ದಿನದಲ್ಲಿ ನೀವು ಮಾಡಲೇಬೇಕಾದ ಶಕ್ತಿಶಾಲಿ ಪರಿಹಾರ: ಹಸಿ ಹಾಲಿನ ಅಭಿಷೇಕ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಹಸಿ ಕಾಯಿಸದ ಹಾಲಿನಿಂದ ಅಭಿಷೇಕ ಮಾಡಿ. ನಿಮ್ಮ ರಾಶಿ ಅಧಿಪತಿ ಶುಕ್ರ. ಹಾಲು ಮತ್ತು ಬಿಳಿ ವಸ್ತುಗಳು ಅವನಿಗೆ ಪ್ರಿಯ. ಅದು ಆರ್ಥಿಕ ಸಂಕಷ್ಟವನ್ನು ಕರಗಿಸುತ್ತದೆ. ನಂದಿಯ ಕಿವಿಯಲ್ಲಿ ರಹಸ್ಯ. ಅಭಿಷೇಕದ ನಂತರ ನಂದಿಯ ವಿಗ್ರಹದ ಬಳಿ ಹೋಗಿ ಯಾರು ನೋಡದಂತೆ ಎಡಕಿವಿಯನ್ನು ಮುಚ್ಚಿ ಬಲಕಿವಿಯಲ್ಲಿ ನಿಮ್ಮ ಅತಿ ದೊಡ್ಡ ಕಷ್ಟವನ್ನು ಮೃದುವಾಗಿ ಹೇಳಿ: ಹೇ ನಂದಿದೇವನೇ, ನಾನು ನಿನ್ನದೇ ಸ್ವರೂಪ. ನನ್ನ ಈ ಕಷ್ಟವನ್ನು ಕೈಲಾಸಪತಿ ಶಿವನಿಗೆ ತಲುಪಿಸು. ನನ್ನ ಭಾರವನ್ನು ಕಡಿಮೆ ಮಾಡು. ನಂಬಿ,
ನಂದಿಯ ಕಿವಿಯಲ್ಲಿ ಹೇಳಿದ ಮಾತು ನೇರವಾಗಿ ಶಿವನಿಗೆ ತಲುಪುತ್ತದೆ. ತುಪ್ಪದ ದೀಪ. ನಂದಿಯ ಮುಂದೆ ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಹಚ್ಚಿ. ಆ ಬೆಳಕು ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸುತ್ತದೆ. ಈ ಯುಗಾದಿಯಿಂದ ನಿಮಗೆ ಕಾದಿರುವ 3 ಪವಾಡಗಳು. ಹಠಾತ್ ಧನಲಾಭ. ಬ್ಲಾಕ್ ಆಗಿದ್ದ ಹಣದ ದಾರಿಗಳು ತೆರೆದುಕೊಳ್ಳುತ್ತವೆ. ಸಾಲ ತೀರಿಸಲು ಹೊಸ ಮಾರ್ಗಗಳು ಸಿಗುತ್ತವೆ. ಕೆಲಸದಲ್ಲಿ ಬಡ್ತಿ ಅಥವಾ ವ್ಯಾಪಾರದಲ್ಲಿ ಲಾಭ. ಸಂಬಂಧಗಳಲ್ಲಿ ಸಿಹಿ. ಮನೆಯಲ್ಲಿ ಇದ್ದ ಅಶಾಂತಿ ಕರಗಿ ಹೋಗುತ್ತದೆ. ಗಂಡ ಮತ್ತು ಹೆಂಡತಿ ಜಗಳ ಶಮನವಾಗುತ್ತದೆ. ಮಾತುಗಳಿಗೆ ಬೆಲೆ ಸಿಗುತ್ತದೆ. ಆರೋಗ್ಯ ಮತ್ತು ಶಕ್ತಿ. ಅಜ್ಞಾತ ಭಯ ದೂರವಾಗುತ್ತದೆ. ಹಳೆಯ ಉತ್ಸಾಹ ಮತ್ತೆ ಬರುತ್ತದೆ. ನೀವು ಮತ್ತೆ ಎತ್ತಿನಂತೆ ಮುನ್ನುಗ್ಗುತ್ತೀರಿ. ವೃಷಭ ರಾಶಿಯವರೇ, ಈ ಯುಗಾದಿ ನಿಮ್ಮ ಪಾಲಿಗೆ ಸಾಮಾನ್ಯ ಹಬ್ಬವಲ್ಲ. ಇದು ನಿಮ್ಮ ಹಣೆಬರಹ ತಿದ್ದಿ ಬರೆಯುವ ಶುಭಾರಂಭ. ನನ್ನ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ ಅಥವಾ ಜೈ ಬಸವಣ್ಣ ಎಂದು ಧೈರ್ಯವಾಗಿ ಟೈಪ್ ಮಾಡಿ. ವೃಷಭ ರಾಶಿಯವರೇ, ಇಷ್ಟು ಹೊತ್ತಿನಿಂದ ನೀವು ಕೇಳಿದ್ದು ಕೇವಲ ಮಾತುಗಳಲ್ಲ, ಇದು ನಿಮ್ಮ ಜೀವನದ ತಿರುವು. ಈ ಯುಗಾದಿ ನಿಮ್ಮ ಪಾಲಿಗೆ ಹೊಸ ಪಂಚಾಂಗದ ಆರಂಭ ಮಾತ್ರವಲ್ಲ, ಇದು ನಿಮ್ಮ ಹೊಸ ಭಾಗ್ಯದ ಆರಂಭ. ಇಷ್ಟು ದಿನ ನೀವು ಮೌನವಾಗಿ ಸಹಿಸಿಕೊಂಡ ಕಷ್ಟಗಳಿಗೆ ಈಗ ವಿರಾಮ. ಇಷ್ಟು ದಿನ ನೀವು ಸುರಿದ ಬೆವರಿಗೆ ಈಗ ಫಲ. ಇಷ್ಟು ದಿನ ನೀವು ಹಾಕಿದ ಕಣ್ಣೀರಿಗೆ ಈಗ ಉತ್ತರ. ನಂದಿಯಂತೆ ತಲೆ ತಗ್ಗಿಸಿ ಬದುಕಿದ ನೀವು ಇನ್ನು ಮುಂದೆ ತಲೆ ಎತ್ತಿ ನಡೆಯುವ ಸಮಯ ಬಂದಿದೆ. ಗಮನವಿರಲಿ, ದೇವರು ಯಾರನ್ನು ಪರೀಕ್ಷೆ ಮಾಡದೆ ಆಶೀರ್ವಾದ ಕೊಡುವುದಿಲ್ಲ. ನಿಮ್ಮ ಪರೀಕ್ಷೆ ಈಗ ಮುಗಿಯುತ್ತಿದೆ. ಉಗಾದಿಯ ಈ ಶುಭ ಗಳಿಗೆಯಿಂದ ನಿಮ್ಮ ಜೀವನದಲ್ಲಿ ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಒಂದು ಫೋನ್ ಕಾಲ್, ಒಂದು ಅವಕಾಶ, ಒಂದು ಶುಭ ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆದರೆ ಒಂದು ಮಾತು ಮರೆಯಬೇಡಿ, ನಂಬಿಕೆ ಇದ್ದಾಗ ಮಾತ್ರ ಪವಾಡ ನಡೆಯುತ್ತದೆ. ನೀವು ಮಾಡಿದ ಆ ಚಿಕ್ಕ ಪರಿಹಾರ, ನಂದಿಯ ಕಿವಿಯಲ್ಲಿ ಹೇಳಿದ ಆ ಪಿಸುಮಾತು, ತುಪ್ಪದ ದೀಪದ ಆ ಬೆಳಕು, ಇವು ವ್ಯರ್ಥವಾಗುವುದಿಲ್ಲ. ಶಿವನು ನಂದಿಯ ಮಾತು ತಿರಸ್ಕರಿಸುವುದಿಲ್ಲ. ನೀವು ನಂದಿಯ ಸ್ವರೂಪ, ಅಂದರೆ ಶಿವನ ಆಶೀರ್ವಾದ ನಿಮಗೆ ಖಚಿತ. ಈ ಉಗಾದಿಯ ದಿನ ನಿಮ್ಮ ಮನೆಯ ಬಾಗಿಲಿಗೆ ಲಕ್ಷ್ಮಿ ಬಂದು ನಿಲ್ಲುತ್ತಾಳೆ. ನಿಮ್ಮ ಶತ್ರುಗಳು ದೂರ ಸರಿಯುತ್ತಾರೆ. ನಿಮ್ಮ ಮೇಲೆ ನಗುತ್ತಿದ್ದವರು, ಅಂದರೆ ನಿಮ್ಮನ್ನು ನೋಡಿ ನಗುತ್ತಿದ್ದವರು ನಿಮ್ಮ ಮುಂದೆ ತಲೆಬಾಗುತ್ತಾರೆ. ನಿಮ್ಮ ಮೌನಕ್ಕೆ ಜಯ ಸಿಗುತ್ತದೆ. ವೃಷಭ ರಾಶಿಯವರೇ, ಈ ಬಾರಿ ಯುಗಾದಿ ಕೇವಲ ಹಬ್ಬವಲ್ಲ, ಇದು ನಿಮ್ಮ ಗೆಲುವಿನ ಘೋಷಣೆ. ಭಕ್ತಿಯಿಂದ ಈಗಲೇ ಬರೆಯಿರಿ, ಓಂ ನಮಃ ಶಿವಾಯ ಅಥವಾ ಜಯ ಬಸವಣ್ಣ. ನಂಬಿಕೆ ಇಡಿ, ಈ ಯುಗಾದಿ ನಿಮ್ಮ ಜೀವನದ ಸುವರ್ಣ ಅಧ್ಯಾಯದ ಆರಂಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು.